ಮಾಜಿ ಮುಖ್ಯಮಂತ್ರಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಘರ್ ವಾಪಸಿ ಮಾಡಿದ್ದಾಗಿದೆ. ನೇರವಾಗಿ ದೆಹಲಿಯ ಬಿಜೆಪಿ ನಾಯಕರ ಸಮಕ್ಷಮದಲ್ಲಿ ಈಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಖುದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು, ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಬಸವರಾಜ ಬೊಮ್ಮಾಯಿ ಅವರೇ, ಒಂದು ಕಡೆ ನಿರೀಕ್ಷೆಗೆ ಮೀರಿದ ಒಂದು ಬೆಳವಣಿಗೆ ಇದು. ಏಕಾಏಕಿ ಬಜೆಟ್ ಮಂಡನೆ ಮಾಡುವಂಥ ಒಂದು ಅವಕಾಶ ಇದೆ, ಈಗ ಎದುರಾಗ್ತಾ ಇದೆ. ಇತ್ತ ಲೋಕಸಭಾ ಕ್ಷೇತ್ರದ ಚುನಾವಣೆ ಕೂಡ ಹತ್ತಿರ ಬರ್ತದೆ. ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ವಾಪಸ್ ಬಂದಿರುವಂಥದ್ದು ಏನು ನಿರೀಕ್ಷೆ, ಭಾಳ ನಿರೀಕ್ಷಿತವಾಗಿ, ಅನಿರೀಕ್ಷಿತ ಏನಲ್ಲ. ಜಗದೀಶ್ ಶೆಟ್ಟರ್ ಅವರು, ಅವ್ರ ಕುಟುಂಬ ಎಲ್ಲ ಬಿ ಜೆ ಪಿಯಲ್ಲಿ ಇದ್ದು ಬೆಳೆದಿದ್ದು, ಅವರ DNA ಬಿ ಜೆ ಪಿ ಇದೆ. ಕಾಂಗ್ರೆಸ್ಗೆ ಹೋದರೆ ಖಂಡಿತವಾಗೂ ಅವ್ರು ಭಾಳ ದಿವಸ ಇರಲ್ಲ ಅಂತ ನಮ್ಗೆ ಗೊತ್ತಿತ್ತು. ಮತ್ತು ಕಾಂಗ್ರೆಸ್ ಏನು ಅಂತ ಗೊತ್ತಾಗಬೇಕಾದ್ರೆ ಒಳಗಡೆ ಹೋದಾಗಲೇ ಗೊತ್ತಾಗುತ್ತೆ. ಒಳಗಡೆ ಕರ್ಕೊಳ್ಳೋವಾಗ ಒಂಥರ, ಕರ್ಕೊಂಡ್ಮೇಲೆ ಇನ್ನೊಂಥರ. ಅದು ಈಗ ಅವ್ರಿಗೆ ಅನುಭವ ಆಗಿದೆ. ಆದಷ್ಟು ಬೇಗನೆ ಬಂದಿದ್ದಾರೆ. ಅವ್ರಿಗೆ ನಾನು ಸ್ವಾಗತವನ್ನು ಮಾಡ್ತೇನೆ. ಮತ್ತು ಇದರಿಂದ ಜಗದೀಶ್ ಶೆಟ್ಟರ್ಗೂ ಒಳ್ಳೆಯದಾಗುತ್ತೆ, ಬಿ ಜೆ ಪಿಗೂ ಒಳ್ಳೆಯದಾಗುತ್ತೆ. ಲೋಕಸಭಾದಲ್ಲಿ 25ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ. ಒಬ್ಬ ಹಿರಿಯ ರಾಜಕಾರಣಿಯಾಗಿ, ಅನುಭವಿ ರಾಜಕಾರಣಿಯಾಗಿ ಏನು ಫ್ಯಾಕ್ಟರ್ಸ್ ಇವತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಬಿಜೆಪಿ ಕರ್ಕೊಂಬಂತು ಅಂತ ಅನ್ಸುತ್ತೆ ಸರ್? ಭಾಳ ಸಿಂಪಲ್ ಆಗಿದೆ. ಒಬ್ಬ ವ್ಯಕ್ತಿ ಪರಿಸ್ಥಿತಿಗೆ ಕೋಪದಲ್ಲಿ ನಿರ್ಣಯ ತಗೊಂಡ್ಮೇಲೆ ಅದರ ರಿಯಲೈಸೇಷನ್ ಆಗೇ ಆಗುತ್ತೆ. ಆ ಥರ ರಿಯಲೈಸೇಷನ್ ಆಗಿದೆ. ಮತ್ತು ಅವ್ರು ಎಲ್ಲಿ ಹೋದಲ್ಲೂ ಕೂಡ ಜನ, ನೀವು ಕಾಂಗ್ರೆಸ್ಸಿಗೆ ಬಂದಿರೋ ತಪ್ಪು, ನೀವು ಬಿ ಜೆ ಪಿಲಿ ಇರಬೇಕಾಯಿತು ಅಂತ ಹೇಳಿದ ಹಿನ್ನೆಲೆಯಲ್ಲಿ, ಮತ್ತು ಮುಂಬರುವಂಥ ಲೋಕಸಭೆಯಲ್ಲಿ ಬಿ ಜೆ ಪಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುವಂಥ ಎಲ್ಲ ಸೂಚನೆಗಳಿದೆ. ಇಡೀ ದೇಶ ತುಂಬ ಕರ್ನಾಟಕ ವಾತಾವರಣ ಇದೆ. ಸೊ ಇದೇ ಸರಿಯಾದ ಸಂದರ್ಭ ಅಂತ ಅವರು ನಿರ್ಣಯ ಮಾಡಿದ್ದಾರೆ. ಇದು ರಾಜಕಾರಣದಲ್ಲಿ ಸಹಜವಾಗಿ ಆಗಿರುವಂಥ ಪ್ರಕ್ರಿಯೆ, ನಿರೀಕ್ಷಿತವಾದಂಥ ಪ್ರಕ್ರಿಯೆ. ಇದರಿಂದ ಅವರು ವಾಪಸ್ ಬರೋದು ಅಷ್ಟೇ ಅಲ್ಲ, ಅವ್ರಿಗೆ ಒಂದು ಒಳ್ಳೆಯ ಇದು ಅವಕಾಶ ಇದೆ. ಅಷ್ಟೇ ಬಿ ಜೆ ಪಿಗೂ ಕೂಡ ಅನುಕೂಲ ಇದೆ. ಇವತ್ತು ಇಡೀ ದೇಶದಲ್ಲಿಯೇ ಕಾಂಗ್ರೆಸ್ಸಿನ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ. ಇಂಡಿಯಾ ಒಕ್ಕೂಟ ಮುರಿದು ಬೀಳ್ತಾ ಇದೆ. ಕಾಂಗ್ರೆಸ್ನಲ್ಲಿಯೇ 2-3 ಭಾಗ ಆಗಿದೆ. ನರೇಂದ್ರ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಆಲ್ ಇಂಡಿಯಾ ಲೆವೆಲ್ದಲ್ಲಿ ಕಾಂಗ್ರೆಸ್ ಸ್ಪ್ಲಿಟ್ ಆಗುತ್ತೆ, ನಂಬರ್ 1. ಮತ್ತು ಲೋಕಸಭಾಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ರಾಜಕೀಯ ಬದಲಾವಣೆ ಆದರೂ ಆಶ್ಚರ್ಯ ಏನಿಲ್ಲ. ನನ್ನ ಕಡೆ 2 ಪ್ರಶ್ನೆ ಸರ್. ಒಂದೇ ಪ್ರಶ್ನೆ. 2 ಪ್ರಶ್ನೆ ಸರ್. 2014ರಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇತಿಹಾಸವನ್ನು ಬರೆದಿತ್ತು. ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಅವರು ಪಕ್ಷ ಬಿಟ್ಟು ಹೋಗಿದ್ರು, ವಾಪಸ್ ಆಗಿದ್ರು. ಈಗ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರು ಹೋಗಿದ್ರು. ಈಗ ಮತ್ತೆ ಅದು ಇತಿಹಾಸ ಅಲ್ಲ, ಯಡಿಯೂರಪ್ಪ ಅವ್ರದ್ದು ಬೇರೆ. ಯಡಿಯೂರಪ್ಪ ಅವ್ರ ಶಕ್ತಿ ಭಾಳ ದೊಡ್ಡ ಶಕ್ತಿ. ಅವ್ರು ಯಡಿಯೂರಪ್ಪವ್ರನ್ನ ವಾಪಸ್ ಕರ್ಕೊಂಡ್ಬರೋದ್ರಲ್ಲಿ ನಂದು ಭಾಳ ಮಹತ್ವದ ಪಾತ್ರ ಇದೆ. ನಾನೇ ನರೇಂದ್ರ ಮೋದಿಯವ್ರ ಹತ್ರ ಹೋಗಿ ಮಾತನಾಡಿ ಅವರು ಅದ್ವಾನಿಜಿಗೆ ಒಪ್ಪಿಸಿ ಮಾಡಿದಂಥದ್ದು ನನಗೆ ನೆನಪಾಗ್ತಾಯಿದೆ. ಇವತ್ತು ಜಗದೀಶ್ ಶೆಟ್ಟರು ಬಂದಿರುವಂಥದ್ದು ಒಂದು ಸಂದೇಶ, ರಾಜ್ಯದಲ್ಲಿ ಒಳ್ಳೆಯ ಸಂದೇಶ ಹೋಗಿದೆ. ಮತ್ತು ಬಿ ಜೆ ಪಿ ಒಕ್ಕಟ್ಟಾಗಿದೆ, ಬಿ ಜೆ ಪಿ ನಾಯಕರು ಒಕ್ಕಟ್ಟಾಗಿದ್ದಾರೆ, ಬಿ ಜೆ ಪಿ ಮತದಾರರು ಕೂಡ ಒಕ್ಕಟ್ಟು ಮಾಡುತ್ತಾಯಿದ್ರು. ಹೀಗಾಗಿ ಖಂಡಿತ ಪಾಸಿಟಿವ್ ಆಗುತ್ತೆ. ಮತ್ತು ಇನ್ನೂ ಹಲವಾರು ಜನ ನಾಯಕರು ಬರಲಿದ್ದಾರೆ. ಯಾರ್ಯಾರು ಬರ್ತಾರಂತ ಈಗ ಕೇಳಕ್ಕೆ ಹೋಗ್ಬಿಡಿ. ಇದು ಹೆಂಗೆ ನಿಮಗೆ ಅನಿರೀಕ್ಷಿತ ಅನಿಸಿದೆಯೋ, ನಿರೀಕ್ಷಿತವಾಗಿದೆ ನಮಗೆ, ನಿಮಗೆ ಅನಿರೀಕ್ಷಿತವಾಗಿ ಇದೇ ಥರ ವರದಿ ಮಾಡುವಂಥ ಅವಕಾಶಗಳು ಸಿಗ್ತವೆ. ನನ್ನ ಕಡೆ ಪ್ರಶ್ನೆ ಸರ್. ಈಗ ಜಗದೀಶ್ ಶೆಟ್ಟರ್ ಅವರು, ಸೋಮಣ್ಣ ಅವರು ಮತ್ತೆ ಲೋಕಸಭಾ ಕ್ಷೇತ್ರ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಸೋಮಣ್ಣ ಅವರು ನಿಮ್ಮನ್ನು ಇವಾಗ ಭೇಟಿ ಮಾಡೋಗಿದ್ದಾರೆ. ನೋಡಿ, ಯಾರ್ಯಾರಿಗೆ ಯಾವ್ಯಾವ ಲೋಕಸಭಾ ಕ್ಷೇತ್ರ ಎಲ್ಲೆಲ್ಲಿ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಈಗಾಗಲೇ ಹಲವಾರು ಸರ್ವೆಗಳಾಗಿದೆ, ಹಲವಾರು ರೌಂಡ್ ಚರ್ಚೆಗಳು ನಡೀತಾ ಇದೆ. ಅವ್ರು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಬಸವರಾಜ ಬೊಮ್ಮಾಯಿ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.